ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು: ಸ್ಥಳೀಯ ನಿರುದ್ಯೋಗ ಯುವ ಜನರಿಗೆ ಉದ್ಯೋಗಕ್ಕಾಗಿ ಡಿವೈಎಫ್ಐ ಸಂಘಟನೆ ಒತ್ತಾಯ. ವಾರ್ತೆಯ ವಿವರ. ಇಂದು ಸಿಪಿಐ ಪಕ್ಷ ರಾಜ್ಯಾದ್ಯಂತ ಸಮಸ್ಯೆಗಳ ಪರಿಹಾರಕ್ಕಾಗಿ 21 ಡಿಸೆಂಬರ್ 2025ರಂದು ಜನಾಂದೋಲನ ಎರ್ಲಿ ಬೃಹತ್ ಸಮಾವೇಶ ಬೆಂಗಳೂರಿನಲ್ಲಿ ನಡೆಯುತ್ತಿದ್ದು, ಅದರ ಭಾಗವಾಗಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ತೋರಣಗಲ್ಲು ಗ್ರಾಮದಲ್ಲಿ ಡಿವೈಎಫ್ಐ ಮತ್ತು ಸಿಐಟಿಯು ಪದಾಧಿಕಾರಿಗಳು ಸೇರಿ ಪ್ರಚಾರಾಂದೋಲನ ಮಾಡಿ ಕರಪತ್ರ ಹಂಚಿ ಗ್ರಾಮಸ್ಥ ಮಹಿಳೆಯರಿಂದ ಸಹಿ ಸಂಗ್ರಹ ಮಾಡುವ ಮೂಲಕ ಕಾರ್ಯಕ್ರಮ ಯಶಸ್ವಿ ಮಾಡಲಾಯಿತು. ಈ ಪ್ರಚಾರಾಂದೋಲನ ಕಾರ್ಯಕ್ರಮ ಉದ್ದೇಶಿಸಿ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಚ್ ಸ್ವಾಮಿಯವರು ಮಾತನಾಡಿ, ಬಿಜೆಪಿ ಸರ್ಕಾರ ದೇಶವನ್ನು ಸರ್ವಾಧಿಕಾರದೆಡೆಗೆ ಮುನ್ನಡೆಸುತ್ತಿವೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಪೂರಕವಾಗಿ ಜನವಿರೋಧಿ ರಾಜಕಾರಣದಲ್ಲಿ ತೊಡಗಿದೆ. ಇವುಗಳಿಂದಾಗಿ ದೇಶ ಮತ್ತು ರಾಜ್ಯದಲ್ಲಿ ದುಡಿಯುವ ಜನ ತೀವ್ರ ಸಂಕಷ್ಟವನ್ನೆದುರಿಸುತ್ತಿದ್ದಾರೆ. ಸರ್ಕಾರಗಳ ನೀತಿಗಳಿಂದ ಶ್ರೀಮಂತರು ಭಾರೀ ಶ್ರೀಮಂತರಾದರೆ ಬಡವರು ಕಡುಬಡವರಾಗುತ್ತಿದ್ದಾರೆ. ದುಡಿಯುವ ಬಹುಸಂಖ್ಯಾತ ಜನರಿಗೆ ಬದುಕಲು ಯೋಗ್ಯವಾದ ಆದಾಯವೆಂಬುದು ಮರೀಚಿಕೆಯಾಗಿದೆ. ಅಭಿವೃದ್ಧಿ ಎಂಬುದು ಲೂಟಿಕೋರತನವಾಗಿದೆ. ರೈತರು ಹಾಗೂ ಕೂಲಿಕಾರರು ಉದ್ಯೋಗದಿಂದ ಬಲವಂತವಾಗಿ ಬೀದಿಗೆ ತಳ್ಳಲ್ಪಡುತ್ತಿದ್ದಾರೆ. ಹಸಿವು ಮತ್ತು ಅಪೌಷ್ಟಿಕತೆಯ ಸಾವುಗಳು ಪ್ರತಿ ಗಂಟೆಗೆ 600ರ ಗಡಿ ದಾಟುತ್ತಿದೆ. ಮಹಿಳೆಯರು, ದಲಿತರು ಹಾಗೂ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳು ಕೊನೆಯಿಲ್ಲದಾಗಿದೆ. ಕೋಮುವಾದಿ ಹಾಗೂ ಜಾತಿವಾದಿ ಶಕ್ತಿಗಳು ಜನತೆ ಒಗ್ಗೂಡಿ ಹೋರಾಡದಂತೆ ತಡೆಯುತ್ತಿವೆ. ಸರ್ಕಾರಗಳು ಪ್ರಜಾಪ್ರಭುತ್ವ ಹಕ್ಕುಗಳ ದಮನದಲ್ಲಿ ತೊಡಗಿವೆ. ಇಂತಹ ಸಂದರ್ಭದಲ್ಲಿ ಜನತೆಯ ಪ್ರಜಾಪ್ರಭುತ್ವ ಉಳಿವಿಗಾಗಿ ಹಾಗೂ ಸೌಹಾರ್ದತೆಯ ರಕ್ಷಣೆಯ ಜನದನಿಯಾಗಿ ಜನರ ಪರ್ಯಾಯ ರಾಜಕೀಯಕ್ಕಾಗಿ ಸಿಪಿಐಎಂ ಡಿಸೆಂಬರ್ 21, 2025ರಂದು 25,000 ಜನರ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದು, ಎಲ್ಲರೂ ಭಾಗವಹಿಸಬೇಕು ಎಂದು ಸ್ಥಳೀಯ ಸಮಸ್ಯೆಗಳ ಮತ್ತು ನಿರುದ್ಯೋಗ ಯುವ ಜನತೆಗೆ ಸ್ಥಳೀಯರಿಗೆ ಮೊದಲ ಆದ್ಯತೆಯಾಗಿ ಉದ್ಯೋಗಕ್ಕಾಗಿ ಹೋರಾಟ ಅನಿವಾರ್ಯವಾಗಿದೆ ಎಂದು ಕರೆ ನೀಡಿದರು. ಸಿಐಟಿಯು ನಾಯಕಿಯರಾದ ಕಾಮ್ರೇಡ್ ಶಂಕರಮ್ಮರವರು ಕರಪತ್ರ ಹಂಚಿದರು. ತಿಮ್ಮಕ್ಕರವರು ಗ್ರಾಮಸ್ಥ ಮಹಿಳೆಯರಿಂದ ಸಹಿ ಸಂಗ್ರಹ ಮಾಡಿಸಿದರು. ಈ ಸಂದರ್ಭದಲ್ಲಿ ಡಿವೈಎಫ್ಐ ಮತ್ತು ಸಿಐಟಿಯು ಪದಾಧಿಕಾರಿಗಳಾದ ಎಚ್ ಸ್ವಾಮಿ, ಶಂಕರಮ್ಮ, ಲಕ್ಷ್ಮಿ, ತಿಮ್ಮಕ್ಕ, ಪ್ರತಿಭಾ, ಭಾಗ್ಯಮ್ಮ, ರುದ್ರಮ್ಮ, ಮಲ್ಲಮ್ಮ, ಜಯಪ್ರದ, ಸ್ವಾತಿ, ಮಹಿಳೆಯರು, ಗ್ರಾಮಸ್ಥರು, ವಿದ್ಯಾರ್ಥಿ ಮಿತ್ರರು ಇತರರು ಭಾಗವಹಿಸಿದ್ದರು. ಜಿಲ್ಲಾದ್ಯಂತ ಇವತ್ತು ನಾವು ಪ್ರಚಾರಾಂದೋಲನ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಸಂಡೂರು ತಾಲೂಕು ತೋರಣಗಲ್ಲು ಗ್ರಾಮ ಶಾಖೆಯ ನೇತೃತ್ವದಲ್ಲಿ ನಮ್ಮ ಸಿಐಟಿ ಮತ್ತು ಡಿವೈಎಫ್ಐ ಮತ್ತು ಎಸ್ಎಫ್ಐ ಈ ಎಲ್ಲ ಸಮೂಹ ಸಂಘಟನೆಗಳ ಕ್ರೋಢೀಕರಣ ಮಾಡಿಕೊಂಡು ಇವತ್ತು ಒಂದು ಪ್ರಚಾರಾಂದೋಲನ ಮಾಡಬೇಕು. ಪ್ರತಿಯೊಂದು ಜನಗಳಿಗೆ, ಪ್ರತಿಯೊಂದು ಕುಟುಂಬಗಳಿಗೆ ಜಾಗೃತಿ ಮೂಡಿಸಬೇಕು. ಯಾವ ರೀತಿಯಲ್ಲಿ ನಾವು ಸಮಸ್ಯೆಗಳ ತಾಂಡವಾಡ್ತಿದೆ, ಯಾವ ರೀತಿ ಇಲ್ಲಿ ಸ್ಥಳೀಯರಿಗೆ ಉತ್ತಮ ವಿದ್ಯಾಭ್ಯಾಸ ಸಿಕ್ಕು ಮತ್ತು ಇವತ್ತು ಉದ್ಯೋಗ ಇಲ್ದಂಗೆ ನಾವು ನಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ. ಅಂಥ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಪಡೆದಂಥ ಮಕ್ಕಳಿಗೆ ಉನ್ನತ ಉದ್ಯೋಗ ಕೊಡಬೇಕು. ಮತ್ತು ಆಮೇಲೆ ಸರ್ಕಾರ ಮಟ್ಟದಲ್ಲಿ ಕೂಡ ಏನೆಲ್ಲ ಸರ್ಕಾರಿ ಖಾಲಿ ಉದ್ಯೋಗಗಳದಾವ ಆ ಉದ್ಯೋಗಗಳನ್ನು ಈ ಕೂಡಲೇ ಭರ್ತಿ ಮಾಡಬೇಕು. ಮತ್ತು ಅನೇಕ ವರ್ಷಗಳ ಕಾಲ 16 ವರ್ಷಗಳ ಕಾಲ ಒಂದು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸರ್ಕಾರಿ ಆಸ್ಪತ್ರೆಗಳಾಗಿರಲಿ, ನಮ್ಮ ಶಾಲೆಗಳಲ್ಲಿ ಗೆಸ್ಟ್ ಲೆಕ್ಚರ್ ಆಗಿರಲಿ, ನಮ್ಮ ಅಂಗನವಾಡಿ ಶಾಲೆಯಲ್ಲಿ ಕಾರ್ಯಕರ್ತರಾಗಿರಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂಥ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡೋಂಥ ಬ್ಯಾಕ್ಲಾಗ್ ಹುದ್ದೆಗಳಂತವ್ರ ಅಂಥ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು. ಮತ್ತು ಅವನ್ನ ಸರ್ಕಾರ ಮಟ್ಟದಲ್ಲಿ ಅವರು ಕೂಡ ಒಬ್ಬ ಸರ್ಕಾರಿ ನೌಕರರು ಅಂತಂದೇಳಿ ನೇಮಕ ಮಾಡಬೇಕು. ಮತ್ತು ಅದೇ ರೀತಿ ಉನ್ನತ ಶಿಕ್ಷಣ ಮತ್ತು ಉನ್ನತ ಉದ್ಯೋಗ ಮತ್ತು ಆಹಾರ ಮತ್ತು ಆರೋಗ್ಯ ಸಂರಕ್ಷಣೆಗಾಗಿ ಜನರ ಸಮಸ್ಯೆಗಳು ಏನೆಲ್ಲ ಅದಾವ ಅವನ್ನೆಲ್ಲ ಇದು ಮಾಡಬೇಕು. ಉತ್ತಮ ಇಲ್ಲಿ ಸಮಸ್ಯೆ ಏನಪ್ಪ ಅಂದರೆ ಇಷ್ಟೆಲ್ಲ ನಾವು ಬೆಳೆದರೂ ಕೂಡ ಒಂದಿಷ್ಟೆಲ್ಲ ಇಂಡಸ್ಟ್ರಿಯಲ್ ಕಂಪನಿಗಳು ಇದ್ದು ಕೂಡ ಇವತ್ತಿಗೂ ಕೂಡ ನಾವು ಒಂದು ಮನೆಯಲ್ಲಿ 2 ಅಣ್ಣ ತಮ್ಮಗಳು ನಾವು ಕುಟುಂಬಗಳು ಬರ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಅಂಥ ಕುಟುಂಬಗಳನ್ನು ನೀವು ಪರಿಶೀಲನೆ ಮಾಡಿ ಭೂಮಿ ಕೊಡಬೇಕು. ಯಾಕಂದ್ರೆ ಅವ್ರು 1 ಎಕರೆ ಏನಾದ್ರು ಭೂಮಿ ಕೊಟ್ಟರೆ ಇಲ್ಲಿ ಖಾಲಿ ಭೂಮಿ ಕೊಟ್ಟರೆ ಅವ್ರು ಏನಾದ್ರು ಸ್ವಂತ ಉದ್ಯೋಗ ಮಾಡ್ಕೊತಾರೆ, ಪುರುಷಾಸನ ಮತ್ತೊಂದು ಮಾಡ್ಕೊಂತಾರೆ. ಅವರಿಗೆ ಒಂದು ಏನಾದ್ರು ಗಾರ್ಮೆಂಟ್ಸ್ಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ರೀತಿ ಗಾರ್ಮೆಂಟ್ಸ್ ಮಾಡಿದರೆ ಅವರು ಉದ್ಯೋಗ ಮಾಡ್ತಾ 4 ಜನಕ್ಕೆ ಉದ್ಯೋಗ ಕೂಡ ಕೊಡ್ತಾರೆ. ಆ ರೀತಿ ಭೂಮಿ ಕೊಡಬೇಕು. ಮತ್ತು ಆಮೇಲೆ ವಸತಿ ನಿವೇಶನ ಕೊಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಬಿಸಿಯೂಟ ಕಾರ್ಮಿಕರಾಗಲಿ, ಅಂಗನವಾಡಿ ಕಾರ್ಮಿಕರಾಗಿರಲಿ, ನಮ್ಮ ಉದ್ಯೋಗ ಕಾರ್ಮಿಕರಾಗಿರಲಿ,
ಎಲ್ಲ ಗುತ್ತಿಗೆದಾರರು ಕೆಲಸ ಮಾಡೋಂಥ ಪ್ರತಿಯೊಬ್ಬ ಕಾರ್ಮಿಕರಿಗೆ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಅವೆಲ್ಲ ಸೌಲಭ್ಯಗಳು ದೊರಕಿಸ್ಕೊಡ್ಬೇಕಂತಲ್ಲಿ ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಗಮನ ಸೆಳೆಯುವ ನಿಟ್ಟಿನಲ್ಲಿ ಸಿಪಿಎಂ ಪಕ್ಷ ಪ್ರಚಾರಾಂತರ ಮಾಡ್ತಾ ಇದೆ. ಹಾಗಾಗಿ ಆ ಪ್ರಚಾರಾಂತರಕ್ಕೆ ತಲೆಗೆ ಬರ್ತಿದೆ ಅಂತ ಹೇಳಿ ಭಾವಿಸುತ್ತಾ ಈಗ ಮುಗಿಸ್ತಾ ಇದ್ದೀವಿ. ಮಾತಾಡಬೇಕು. ಜನರ ಸಮಸ್ಯೆಗಳ ರಾಜ್ಯ ಸರ್ಕಾರ ಈ ಕೂಡಲೇ ಈಡೇರಿಸಲೇಬೇಕು. ಎಲ್ಲ ಕಾರ್ಮಿಕರ ಸಮಸ್ಯೆಗಳು ಈಡೇರಿಸಲೇಬೇಕು. ಎಲ್ಲ ವಿದ್ಯಾರ್ಥಿಗಳೇ ಉತ್ತಮ ಶಿಕ್ಷಣ ದೊರಕಿಸಲೇಬೇಕು, ನೀಡಲೇಬೇಕು. ಎಲ್ಲ ನಿರುದ್ಯೋಗ ಯುವಜನರಿಗೆ ಉದ್ಯೋಗ ನೀಡಲೇಬೇಕು. ಎಲ್ಲ ಅಂಗನವಾಡಿ ಕಾರ್ಯಕರ್ತರ ವೇತನ ಹೆಚ್ಚು ಮಾಡಲೇಬೇಕು. ಎಲ್ಲ ಬಿಸಿಯೂಟ ಕಾರ್ಮಿಕರ ವೇತನ ಹೆಚ್ಚು ಮಾಡಲೇಬೇಕು. ಕಾಯಂ ನೌಕರನ್ನಾಗಿ ಸರ್ಕಾರ ಈ ಕೂಡಲೇ ನೇಮಕ ಮಾಡಲೇಬೇಕು. ಆಹಾರ ಸಾಮಗ್ರಿಗಳ ಎಲ್ಲ ಈ ಕೂಡಲೇ ದೊರಕಿಸಲೇಬೇಕು. ಎಲ್ಲ ಗರ್ಭಿಣಿ ಮಾತೆಯರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ ನೀಡಲೇಬೇಕು. ನಿರಂತರ ಆಹಾರ ಸೇವನೆ ನೀಡಲೇಬೇಕು. ಆತ್ಮೀಯ ಬಂಧುಗಳೇ, ಈ ದಿನ ಒಂದು ನಾವೆಲ್ಲರೂ ಸೇರಿಸಿರೋ ಉದ್ದೇಶ ಏನಂತಂದ್ರೆ ರಾಜ್ಯಾದ್ಯಂತ ಡಿಸೆಂಬರ್ 21 ಜನರ ವರದಿ ವಿ ಗುರುಸ್ವಾಮಿ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ, ಸಂಡೂರು. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್